ನಮ್ಮ ಪ್ರತಿಭಟನೆ ಏನಂತ ಹೇಳಿದ್ರೆ ನಾವು 3 ಜನ ಸತ್ತೋಗಿದ್ದಾರೆ, ಅದಕ್ಕೆ ನ್ಯಾಯ ಸಿಕ್ಕಬೇಕಂತ ಇಲ್ಲಿ ಬಂದಿದ್ದೀವಿ. ನಾವು ನ್ಯಾಯ ಮುಗಿಯುವವರೆಗೆ ನಾವು ಹೋರಾಟ ನಿಲ್ಲಿಸೋದಿಲ್ಲ. ನೀವು ಏನ್ ಮಾಡ್ತಾರೆ ಈಗ ಪೊಲೀಸ್ನವರು ನಮ್ಮನ್ನ ಬಂದು ಅಡ್ಡ ಮಾಡ್ತಾರೆ, ಮಾಡ್ತಾ ಇದ್ದಾರೆ ಸರ್. ಹೊಡೆದು ಎಳ್ಕೊಂಡು ಹೋಗಕ್ಕೆ ಅವರು ರೆಡಿ ಮಾಡ್ತಾ ಇದ್ದಾರೆ. ನಾವು ಏನು ಹೇಳಿದ್ರು ಇವರು ಏನಕ್ಕೂ ಇದು ರೆಡಿ ಇಲ್ಲ. ಹೆಣ್ಮಕ್ಳು ಹೋದ್ರೆ ಇವರು ಯಾವುದಕ್ಕೂ ಉತ್ತರ ಕೊಡಲ್ಲ. ನಾವು ಬಂದದಕ್ಕೆ ನ್ಯಾಯ ಸಿಕ್ಬೇಕಂತ ಅವರು ಅರಣ್ಯ ಇಲಾಖೆದವರು ಯಾರು ಬಂದಿಲ್ಲ ಇಷ್ಟುವರೆಗೆ. ನಿನ್ನೆಯಿಂದ ಇಷ್ಟುವರೆಗೆ ಯಾರು ಬಂದಿಲ್ಲ. ಅವರು ಬರಬೇಕು. ಅವರು ಬಂದಿಲ್ಲ ಅಂತ ಹೇಳಿದ್ರೆ ಇವರು ಇಲ್ಲಿ ಇರೋವರು ಅವರು ಬರಕ್ಕೆ ಅವರು ಇದು ಮಾಡಬೇಕು, ತನಿಖೆ ಮಾಡಬೇಕು. ಇವರು ಏನು ಅಲ್ಲದೆ ಸಾರ್ವಜನಿಕರನ್ನ ನಮ್ಮನ್ನ ಇವರು ಹೊಡೆದು ಇದು ಹೋರಾಟ ಮಾಡ್ತಾರೆ. ನಾವು ಹೋರಾಟ ಮಾಡಬೇಡಿ ಅಂತ ಅವರು ನಮ್ಮನ್ನ ಇದು ಮಾಡ್ತಾರೆ, ರಾತ್ರಿ ಜಾರ್ಜಿ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಾವು ಇದಕ್ಕೆ ನಮಗೆ ನ್ಯಾಯ ಸಿಕ್ಕಬೇಕು. ಅಲ್ಲದ ಗಂಟೆಗೆ ನಾವು ಹೋರಾಟ ನಿಲ್ಲಿಸುವುದಿಲ್ಲ. ಕೊಲೆ ಮಾಡಿದ್ದಾರೆ, ಗುಂಡೋರು ಸಾಯಿಸಿದ್ದಾರೆ ಬಗ್ಗೆ ಇನ್ನು ಕೂಡ ಸರ್ಕಾರ ಏನು ಕೂಡ ತುಟಿ ಬಿಚ್ಚಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ಇನ್ನು ಇಷ್ಟುವರೆಗೆ ಯಾವ ಇದನ್ನು ಆಕ್ಷನ್ ಇಲ್ಲ ಸರ್. ಅಲ್ಲಲ್ಲಿ ಅವ್ರವ್ರು ಗುಂಪು ಕಟ್ಕೊಂಡು ಮಾತಾಡ್ತಾರೆ ಒಳ್ಳೆಯ ಅವ್ರನ್ನ ಕರ್ಕೊಂಡು ಬಂದು ನಾವು ಯಾವ ಆಕ್ಷನ್ ಎತ್ತಿಲ್ಲ. ಏನ್ ಮಾಡಿದಿರಾ ಒಂದು ಮಾತು ಕೇಳಿಲ್ಲ ಅಷ್ಟೇ. ಮನುಷ್ಯನಿಗೆ ಬೆಲೆ ಇಲ್ಲದೆ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ನ್ಯಾಯ ಸಿಕ್ಬೇಕಂತ ನಾವು ಹೋರಾಡ್ತಾ ಇದ್ದೀವಿ. ಅವರು ನೈಟ್ ಹೋಗಿರ್ತಾರೆ, ಯಾವ್ದಕ್ಕೆ ಹೋಗಿರ್ತಾರೆ, ದನ ಹೋಗಿರ್ತಾರೆ, ಕುರಿಗೆ ಹೋಗಿರ್ತಾರ, ರೈತರು ಅವರು ತಡ್ಕೊಂಡು ಹೋಗಿದ್ದಾರೆ. ಇವ್ರು ಹೆಂಗೆ ಕೈ ಸಿಕ್ಕಿರೋ ಏನು ಮಾಡಿದ್ರೋ ಗೊತ್ತಿಲ್ಲ ಸರ್. ಶೂಟಿಂಗ್ ಮಾಡಿರೋದು ಮಾತ್ರ ಇವರು ಡೈರೆಕ್ಟಾಗಿ ಶೂಟಿಂಗ್ ಮಾಡಿದ್ದಾರೆ ಅಂತ ನಮಗೆ ಕಣ್ಣಿಗೆ ಕಾಣ್ತದೆ. ಇದನ್ನೇ ನ್ಯಾಯ ಇವರು ಏನ ಬಂದು ಜಾಗಕ್ಕೆ ಇಲ್ಲದೆ ಎತ್ಕೊಂಡು ಹೋಗಿದ್ದಾರೆ ಅಂದರೆ ಅನುಮಾನ ಯಾರು ಸರ್? ರೈತರದ ನಮ್ದು ಅವ್ರದ ಸರ್. ಇದನ್ನು ನ್ಯಾಯ ಕೇಳಕ್ಕೆ ಹೋದ್ರೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಕ್ಕೆ ಹೋಗ್ತಾರೆ. ಈಗ ಅವ್ರು ಏನು ಮಾಡೋ ಫಾರೆಸ್ಟ್ನವರು ನಮ್ಮ ಹೆಣ ಎತ್ಕೊಂಡು ಬಂದು ನಮ್ಮ ಜಾಗಕ್ಕಾಗಿ ಹಾಜರು ಮಾಡಿ ಆಮೇಲೆ ತಾನೇ ತಗೊಂಡು ಹೋಗ್ಬೇಕು. ಇವ್ರು ಯಾಕೆ ಕಳ್ತನ ನೈಟ್ಗೆ ಎತ್ಕೊಂಡು ಹೋಗಿದ್ರು? ಇದಕ್ಕೆ ಕಾರಣ ಯಾರು? ಎಲ್ಲ ಅವರೇ ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ರು ಸರ್. ಈಗ ಏನು ಮಾಡಿದ್ದಾರೆ? ಅವ್ರು ತಗೊಂಡು ಹೋಗಿ ಮಾಡಿದ್ದಾರೆ. ಈಗ MLA ಕೇಳಿದ್ರು ಇಲ್ಲ, ಯಾರು ಕೇಳಿದ್ರು ಇಲ್ಲ, ಇದಕ್ಕೆ ಉತ್ತರ ಇಲ್ಲ. ಲಾಠಿ ಚಾರ್ಜ್ ಮಾಡೋಕೆ ರೈತರನ್ನ ಬರ್ತಾರೆ. ರೈತರು ಮುಂದಕ್ಕೆ ಇನ್ನೂ ಜಾರಿ ಮಾಡಿದ್ರೆ ತುಂಬ ತೊಂದರೆ ಆಯ್ತದ ಸರ್ಕಾರಕ್ಕೆ. ಇದೊಂದು ಮುಖ್ಯ ಕಾರಣ ಸರ್. ರಸ್ತೆ ತಡಿತೀನಿ.